ಸಚಿವ ಸಂತೋಷ್ ಲಾಡ್ ಮಾಧ್ಯಮ ಮಿತ್ರರ ಪ್ರಶ್ನೆಗೆ ಕೊಟ್ಟ ನೇರ ಉತ್ತರ. ಮೋದಿ ಸಾಹೇಬ್ರು ನಮ್ಮ ಯೋಜನೆ ಹಿಡಿದುಕೊಂಡು ತಿರುಗಾಡ್ತಿದ್ದಾರೆ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಅವರು ಬೀದರ್ ವಿಮಾನ ನಿಲ್ದಾಣದಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಬಿಹಾರ್ ಚುನಾವಣೆ ಪ್ರಯುಕ್ತ ಪ್ರತಿ ವೋಟ್ಗೆ ಮಹಿಳೆಯರಿಗೆ 10,000 ಕೊಡ್ತೀನಿ ಅಂತ ಹೇಳಿ ನಮ್ಮ ಗ್ಯಾರಂಟಿ ಹಿಡಿದುಕೊಂಡು ತಿರುಗಾಡ್ತಾ ಇಲ್ವಾ? ಇದು ನಮ್ಮ ಸರ್ಕಾರದ ಕಾಪಿ ಅಲ್ವಾ ಎಂದು ಹೇಳಿದರು. ಬಿಟ್ಟಿ ಭಾಗ್ಯ ಅಂತ ನಿಮ್ಮ ಸಚಿವ ಆರ್.ವಿ. ದೇಶಪಾಂಡೆ ಹೇಳ್ತಾ ಇದ್ದಾರೆ ಅಂದ ಮೇಲೆ ನಿಮ್ಮ ತಮ್ಮ ನಿಲುವು ಯಾವುದು ಎಂದು ಮಾಧ್ಯಮ ಮಿತ್ರರ ಪ್ರಶ್ನೆ ಮಾಡಿದಾಗ ಮಾಧ್ಯಮ ಮಿತ್ರರಿಗೆ ಉತ್ತರ ನೀಡಿದ ಸಚಿವ ಲಾಡ್ ಅವರು, ನೋಡಿ, ಅವರು ಮುಖ್ಯಮಂತ್ರಿ ಆಗಿದ್ದೇ ಆದರೆ ಇಂತಹ ಯೋಜನೆ ತರ್ತಿಲ್ಲ ಅಂದಿದ್ದಾರೆ. ಇದು ಅವರ ವೈಯಕ್ತಿಕ ನಿಲುವು. ದೇಶ ಕಂಡ ಅಪ್ರತಿಮ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ RSS ವಿರೋಧ ಮಾಡಿದ್ದು ಇತಿಹಾಸ, ತಾವು ಮರ್ತೀರಿ ಎಂದರು. ಈ ದೇಶದ ಪ್ರತಿಯೊಬ್ಬ ನಾಗರಿಕರು ದೇಶ ಪ್ರೇಮಿಗಳೇ. RSSನಲ್ಲಿದ್ದರೆ ಮಾತ್ರ ದೇಶಭಕ್ತಿ ಅನ್ನೋದು ಸುಳ್ಳು. ಇಲ್ಲಿ 145 ಕೋಟಿ ಜನ ದೇಶಭಕ್ತರು ಇದ್ದಾರೆ ಎಂದರು. ನಮ್ಮ ಗ್ಯಾರಂಟಿನ ಮೋದಿ ಸಾಹೇಬ್ರೆಲ್ಲ ಕಡೆ ಹಿಡ್ಕೊಂಡು ತಿರುಗಾಡ್ತಿದಾರಲ್ರಿ. ಅಲ್ಲ, ಮೋದಿ ಸಾಹೇಬ್ರೆ ಗ್ಯಾರಂಟಿ ಹಿಡ್ಕೊಂಡು ಎಲ್ಲ ಕಡೆ ತಿರುಗಾಡ್ತಿದಾರಲ್ಲ. ಈಗ ಮೋದಿ ಸಾಹೇಬರು ಓಟಿಗೆ 10,000 ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ. ಅಲ್ಲಿ ಬಿಹಾರ್ನಾಗ ಮೋದಿ ಸಾಹೇಬರು ಓಟಿಗೆ 10,000 ಕೊಡ್ತಾ ಇದಾರೆ. ನಮ್ದೇ ಗ್ಯಾರಂಟಿ ಹಿಡ್ಕೊಂಡು ತಿರುಗಾಡ್ತಿರೋದು ನೋಡ್ರಿ. ಚುನಾವಣೆ ಬಂದತ್ತೆ, 2 ತಿಂಗಳಲ್ಲಿ ಚುನಾವಣೆ ಇದೆ. 10,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂತಿದ್ದಾರೆ. ಇದಕ್ಕಿಂತ ಒಳ್ಳೆ ಕಾರ್ಯಕ್ರಮ ಇದೆಯಲ್ಲ ಈ ದೇಶದಲ್ಲಿ. ಸರ್, ಆರ್.ವಿ. ದೇಶಪಾಂಡೆ ಅಂತಾರಲ್ಲ ಸರ್, ಗ್ಯಾರಂಟಿ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್. ಅವ್ರ ಅಭಿಪ್ರಾಯ ಅದು. ಅಲ್ಲಿ ನಿಮ್ಮವರೆಲ್ಲ ಅವರು ಅಂದ್ರೆ ಅವ್ರ ಅಭಿಪ್ರಾಯ, ನಮ್ಮವರಾಗಿದ್ದು ಕೂಡ ಅವ್ರ ಅಭಿಪ್ರಾಯ ಇರಬಾರ್ದ? ಕುಂಠಿತಾಗುತ್ತೆ ಗ್ಯಾರಂಟಿ. ನಾನು ಸಿಎಂ ಇದ್ರೆ ಬಂದ್ ಮಾಡಿ ಅವ್ರು ಹೇಳಿರ್ತಕ್ಕಂಥ ನಾನೇನ CM ಆಗಿದ್ರೆ, ಅವ್ರು ಹೇಳಿರೋದು ಯಾರು? ದೇಶಪಾಂಡೆ ಸಾಹೇಬ್ರು, ನಾನೇನ CM ಆಗಿದ್ರೆ ನಾನು ಈ ಕಾರ್ಯಕ್ರಮ ಮಾಡ್ತಿಲ್ಲ ಅಂತ ಹೇಳಿರ್ತಕ್ಕಂಥದ್ದೆ. ಅಂದ್ರೆ ಸಬ್ಜೆಕ್ಟು ಅಂತ ಹೇಳಿರೋದು ಅವರು. ಸೊ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇದು. ಅವರಾಗಿಲ್ಲ ಮುಖ್ಯಮಂತ್ರಿಗಳು. ಈಗ ಸಿದ್ದರಾಮಯ್ಯ ಸಾಹೇಬ್ರು ಆಗಿದ್ದಾರೆ ಮುಖ್ಯಮಂತ್ರಿಗಳು, ಅವ್ರು ಮಾಡಿದ್ದಾರೆ ಅಂತ ಅರ್ಥ. ಅವರು ಗುಜರಾತ್ನಾಗೆ ವಲ್ಲಭಭಾಯಿ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ದಾರೆ, ಗೊತ್ತಲ್ಲ, 3,000 ಕೋಟಿ ಖರ್ಚು ಮಾಡಿ. ವಲ್ಲಭಭಾಯಿ ಪಟೇಲ್ ಸಾಹೇಬರು ಕಾಂಗ್ರೆಸ್ನ ಅವಾಗಿನ ಕಾಲದಾಗ ಇದ್ದಂಥ, ನಮ್ಮ ಸರ್ಕಾರದಾಗಿದ್ದಂಥ, ಕಾಂಗ್ರೆಸ್ ಸರ್ಕಾರದಿದ್ದಂತ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವಾಗ 2 ಬಾರಿ ಬ್ಯಾನ್ ಮಾಡಿದ್ರು ಅವರು RSSಗೆ. ಅವ್ರಿಗೆ ಮರ್ತಿದ್ದಂಗೆ ಇದ್ದಾರೆ, ಗಮನ ಇರಲಿ ಅಂತ. ಸರ್, ದೇಶ ಪ್ರೀತಿಸೋರೆಲ್ಲ RSS ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ ಸರ್. ಅವ್ರು ಅಂಟಿಸ್ಲಿ. ಈಗ ಮತ್ತೆ ಅವ್ರು ಏನೇನು ಹೇಳ್ಕಲ್ರಿ, ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತೆ. ಈಗ ನೀವು RSSನಾಗ ಇದ್ದೀರಾ? ನೀವು ಅದೇ ಮುಗೀತು. ಮತ್ತೆ ಭಾರತ ದೇಶದಾಗ ಇದ್ದವ್ರೆಲ್ಲರೂ ಮುಗೀತು. ಭಾರತೀಯರು ಯಾರಿದ್ರೆ, ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ, ನಿಮ್ಮ ಅಜ್ಜಿ, ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ. RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶ ಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ದೇಶ ಪ್ರೇಮಿಗಳು ಇರ್ತಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ BG ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.